ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನೀವು ಟೈಟಲಲ್ಲಿ ಆಲ್ರೆಡಿ ನೋಡಿರೋ ಹಾಗೆ ನನ್ನ ಹಾಫ್ ಇಯರ್ಲಿ ಫೇವ್ರೇಟ್ಸ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಡ್ಯೂ ಟು ಪ್ರೆಗ್ನೆನ್ಸಿ ನಾನು ಜಾಸ್ತಿ ಸ್ಕಿನ್ ಕೇರ್ನ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಫಸ್ಟ್ ಹಾಫ್ ಆಫ್ ದ ಇಯರ್. ಸ್ಕಿನ್ ಕೇರ್ನ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ ನಾನು ಏನೇನು ಯೂಸ್ ಮಾಡಿದೆ ಅಲ್ಲ, ಸೊ ಅದರಲ್ಲಿ ನನಗೆ ಯಾವುದು ತುಂಬ ಇಷ್ಟ ಆಯಿತು ಆ ಪ್ರಾಡಕ್ಟ್ಸ್ನ ತೋರಿಸ್ತಾ ಹೋಗ್ತೀನಿ. ಸೊ ಬೇಸಿಕಲಿ ಎಲ್ಲ ಪ್ರಾಡಕ್ಟ್ಸನ್ನು ಸ್ವಲ್ಪ ನನಗೂ ಕೂಡ ಹೊಸ್ತೇನೆ, ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡು. ನನ್ನ ರಿವ್ಯೂ ಬಂದು ಜೆನ್ಯೂನ್ ಆಗೇ ಇರುತ್ತೆ. ಓಕೆನಾ? ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ಕ್ಯಾಟಗರಿ ವೈಸ್ ಅಂತ ಪ್ರಾಡಕ್ಟ್ಸ್ ನಾನೇನು ತೋರಿಸ್ತಾ ಇಲ್ಲ, ರ್ಯಾಂಡಮ್ ಆಗಿ ಏನೇನು ಸಿಗುತ್ತೆ ನನ್ನ ಕೈಗೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಓಕೆನಾ? ಓಕೆ, ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಕ್ಲೆನ್ಸರ್. ಇದು ಸೆರಾವ್. ಇದು ದಿಸ್ ಇಸ್ ಫೋಮಿಂಗ್ ಕ್ಲೆನ್ಸರು. ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ಅಂತ. ಸೊ ಈ ಕ್ಲೆನ್ಸರು ಆ್ಯಕ್ಚುಲಿ ನಾನು ಸಿಂಪಲ್ ಯೂಸ್ ಮಾಡ್ತಾ ಇದ್ದೆ ಮುಂಚೆ ಕ್ಲೆನ್ಸರು, ಬಟ್ ದೆನ್ ಅದು ಖಾಲಿಯಾಗಿ ಹೋಯಿತು ನಾನು ಮುಂಬೈಯಿಂದ ಇಲ್ಲಿಗೆ ಬಂದಮೇಲೆ. ಆದಮೇಲೆ ಯಾವ್ದಾದ್ರು ಒಂದು ಬೇರೆ ಕ್ಲೆನ್ಸರ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಸೆರಾವಿ ಕ್ಲೆನ್ಸರ್ನ ಟ್ರೈ ಮಾಡಿದೆ. ಸೊ ಇದು ಜೆಲ್ ಪೇಸ್ಟ್, ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಈ ಥರ ಜೆಲ್ ಇದು. ಸೊ ನೀರು ಹಾಕಿದ್ರೆ ಮಾಮೂಲಿ ಫೋಮ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಫೇಸ್ನ ಆ್ಯಕ್ಚುಲಿ ನನಗೆ ಯಾವ ಥರ ಕ್ಲೆನ್ಸರ್ಸ್ ಇಷ್ಟ ಆಗುತ್ತೆ ಅಂದರೆ, ನಾನು ಫುಲ್ ಫೋಮ್ ಎಲ್ಲ ಬರಬೇಕು ನನಗೆ. ಕೆಲವೊಂದು ಕ್ಲೆನ್ಸರ್ಸ್ ಇರುತ್ತಲ್ಲ, ಈ ಕ್ರೀಮಿ ಬೇಸ್ಡ್ ಕ್ಲೆನ್ಸರ್ಸ್ ಇರುತ್ತೆ, ನನಗೆ ಅಷ್ಟು ಇಷ್ಟ ಆಗಲ್ಲ. ಬಿಕಾಸ್ ಅದು ಇನ್ನೂ ನನ್ನ ಸ್ಕಿನ್ನು ನಾನು ಅಂದರೆ ಲೈಕ್ ಈ ಮುಖ ತೊಳ್ದಂಗೆ ಅಂತ ಅನ್ಸಲ್ಲ. ಸೊ ನನಗೆ ಈ ಥರ ಜೆಲ್ ಬೇಸ್ಡ್ ಕ್ಲೆನ್ಸರ್ಸ್ ಇಷ್ಟ ಆಗುತ್ತೆ. ಸೊ ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಇದೆ. ಸೊ ಇಟ್ ಇಸ್ ಬೇಸಿಕಲಿ ಗುಡ್ ಕ್ಲೆನ್ಸರ್. ಇದು ಚೆನ್ನಾಗಿದೆ ಕ್ಲೆನ್ಸರ್ ಆದಮೇಲೆ ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರು. ಸೊ ಇದು ಬಯೋಡರ್ಮಾ, ಅದು ಆಟೋಡರ್ಮ್ ಮಾಯ್ಶ್ಚರೈಸರ್. ಇದು ತುಂಬ ಹೆವಿ ಮಾಯ್ಶ್ಚರೈಸರು, ಸಿಕ್ಕಾಪಟ್ಟೆ ಥಿಕ್ ಕನ್ಸಿಸ್ಟೆನ್ಸಿ ಇದ್ರದ್ದು. ಸೊ ಆಯಿಲಿ ಸ್ಕಿನ್ ಅವ್ರಿಗೆ ಸಿಕ್ಕಾಪಟ್ಟೆ ಆಯಿಲಿ ಅಂತ ಅನ್ಸುತ್ತೆ. ಸೊ ನಾನು ತೋರಿಸ್ತೀನಿ ನಿಮಗೆ ಕನ್ಸಿಸ್ಟೆನ್ಸಿ. ಈ ರೀತಿ ತುಂಬ ಥಿಕ್ಕಾಗಿದೆ ಇದು ಮಾಯ್ಶ್ಚರೈಸರು. ಸೊ ನಾನು ಏನು ಮಾಡ್ತೀನಿ, ನಾನು ಡೇ ಟೈಮಲ್ಲಿ ಯೂಸ್ ಮಾಡಲ್ಲ, ನೈಟ್ ಟೈಮಲ್ಲಿ ಯೂಸ್ ಮಾಡ್ತೀನಿ. ಬಿಕಾಸ್ ನೈಟ್ ಟೈಮ್ ನನಗೆ ಹೆವಿ ಮಾಯ್ಶ್ಚರೈಸ್ ಮಾಡಿಕೊಂಡು ಮಲ್ಕೊಳ್ಳೋಕೆ ಇಷ್ಟ ಆಗುತ್ತೆ. ಸೊ ಆವಾಗ ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ಡ್ರೈ ಸ್ಕಿನ್ ಅವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಮಾಯ್ಶ್ಚರೈಸರು. ಬಟ್ ಆಯಿಲಿ ಸ್ಕಿನ್ ಅವರು ಯು ಕ್ಯಾನ್ ಸ್ಕಿಪ್ ದಿಸ್. ಬಟ್ ನಿಮಗೆ ನೈಟ್ ಟೈಮು ನಂತರನ ಏನಾದರೂ ನಿಮಗೆ ಏನು ಹೇಳ್ತಾರೆ, ಹೆವಿಯಾಗಿ ಮಾಯ್ಶ್ಚರೈಸ್ ಮಾಡ್ಕೊಂಡು ಮಲ್ಕೋ ಅಭ್ಯಾಸ ಇದ್ದರೆ ಯು ವಿಲ್ ಡೆಫಿನೆಟ್ಲಿ ಲವ್ ದಿಸ್ ಮಾಯ್ಶ್ಚರೈಸರ್. ನೀವು ನೋಡ್ತಾ ಹಾಗೆ ಸಿಕ್ಕಾಪಟ್ಟೆ ಥಿಕ್ ಕನ್ಸಿಸ್ಟೆನ್ಸಿ ಇದು, ಆ್ಯಂಡ್ ಸಿಕ್ಕಾಪಟ್ಟೆ ಮಾಯ್ಶ್ಚರೈಸಿಂಗ್ ಕೂಡ. ನಿಮ್ಮ ಸ್ಕಿನ್ ನೀವು ನೋಡ್ಬೋದು ಯಾವ ಥರ ಏನು ಹೇಳ್ತಾರೆ ಶೈನ್ ಕೊಡ್ತಾ ಇದೆ ಅಂತ. ದಿಸ್ ಇಸ್ ರಿಯಲಿ ಗುಡ್ ಮಾಯ್ಶ್ಚರೈಸರ್. ಬಟ್ ದೆನ್ ಆಯಿಲಿ ಸ್ಕಿನ್ ಅವ್ರಿಗೆ ಇಟ್ ಇಸ್ ನಾಟ್ ಐಡಿಯಲ್. ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ ಆ್ಯಂಡ್ ಈವನ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಕೂಡ. ಐ ಥಿಂಕ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್ ಪೀಪಲ್ ನೀವು ರಾತ್ರಿ ಹೊತ್ತು ಈ ಮಾಯ್ಶ್ಚರೈಸರ್ ಯೂಸ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಬಟ್ ದೆನ್ ಡ್ರೈ ಸ್ಕಿನ್ ಪೀಪಲ್ ವಿಲ್ ಲವ್ ದಿಸ್ ಮಾಯ್ಶ್ಚರೈಸರ್. ಸಿಕ್ಕಾಪಟ್ಟೆ ಥಿಕ್ ಆ್ಯಂಡ್ ವೆರಿ ಮಾಯ್ಶ್ಚರೈಸಿಂಗ್ ಈ ಮಾಯ್ಶ್ಚರೈಸರ್. ಚೆನ್ನಾಗಿದೆ. ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ಸೊ ಇದು ಕೂಡ ನಾನು ರೀಸೆಂಟಾಗಿ ಆರ್ಡರ್ ಮಾಡಿದ್ದು. ಇದು ಬಯೋಡರ್ಮಾ, ಅದು ಫೋಟೋಡರ್ಮ್ ಆಕ್ವಾ ಫ್ಲೂಯಿಡ್ ಸ್ಕಿನ್ನು. ಇದು ಟಿಂಟೆಡ್ ಸನ್ಸ್ಕ್ರೀನ್ ಬೇಸಿಕಲಿ. ಸೊ ನೀವು ಏನಾದರೂ ನಂತರ ಹೆವಿ ಫೌಂಡೇಶನ್ಸ್ ಇಷ್ಟ ಆಗಲ್ಲ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋಕ್ಕೆ ಅಂತ ಅಂದರೆ, ನಿಮಗೆ BB ಕ್ರೀಮ್ಸ್ ಅಥವಾ CC ಕ್ರೀಮ್ಸ್ ಅಥವಾ ನೀವು ಸನ್ಸ್ಕ್ರೀನ್ಸ್ನ ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಇದ್ರದ್ದು ಹೀಗೆ. ಆ್ಯಂಡ್ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಸ್ವಲ್ಪ ಪಿಂಪಲ್ ಆಗಿದ್ದರೆ ಆ್ಯಂಡ್ ಸ್ವಲ್ಪ ನಂತರ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಪಿಗ್ಮೆಂಟೇಷನ್ ಇತ್ತು ಅಂತಂದರೆ, ಯು ಡೋಂಟ್ ವಾಂಟ್ ಟು ಯೂಸ್ ಹೆವಿ ಫೌಂಡೇಶನ್ ಅಂತ ಅನಿಸಿದಾಗ ಯು ಕ್ಯಾನ್ ಯೂಸ್ ಈ ಥರ ಟಿಂಟೆಡ್ ಸನ್ಸ್ಕ್ರೀನ್ಸ್. ಸೊ ನಿಮಗೆ ಹೆವಿ ಅಂತಲೂ ಅಂತ ಅನಿಸಲ್ಲ, ಆ್ಯಂಡ್ ದೆನ್ ಲೈಟ್ ವೇಟ್ ಕೂಡ ಅಟ್ ದ ಸೇಮ್ ಟೈಮ್. ಆ್ಯಂಡ್ ದೆನ್ ನಿಮ್ಮ ಪೋರ್ಸ್ ಆಗಲಿ, ನಿಮ್ಮ ಬ್ಲೆಮಿಷಸ್ ಆಗಲಿ ಸ್ವಲ್ಪ ಬ್ಲರ್ ಆಗುತ್ತೆ. ಸೊ ಯಾ, ನೀವು ನೋಡ್ತಾ ಇರ್ಬೋದು ನಾನು ಇದನ್ನು. ಸಿ ಹೌ ಗುಡ್ ಇಟ್ ಇಸ್. ಅಂದರೆ ಪೂರಾ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ಕವರ್ ಮಾಡಲ್ಲ ಇದು, ಬಟ್ ದೆನ್ ಇಟ್ ವಿಲ್ ಗಿವ್ ಯು ಕವರೇಜ್, ಕೈಂಡ್ ಆಫ್ ಕವರೇಜ್. ಆ್ಯಂಡ್ ದೆನ್ ಇದು SPF ಬಂದು 50+ ಕೂಡ ಇದೆ. ದಿಸ್ ಇಸ್ ಅ ಗ್ರೇಟ್ ಟಿಂಟೆಡ್ ಸನ್ಸ್ಕ್ರೀನ್. ಬಟ್ ದೆನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇದು. ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ, ಸ್ವಲ್ಪ ನಿಮ್ಮ ಮೇಲೆ ಸ್ಪ್ಲರ್ಜ್ ಮಾಡ್ಕೋತೀನಿ ಅಂತ ಅನ್ಸಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ಓಕೆ, ನೆಕ್ಸ್ಟ್ ಬಂದು ಈ ಕೀರೋ ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇದು ಬೇಸಿಕಲಿ ತುಂಬ ಚೆನ್ನಾಗಿದೆ. ಇದು ಮ್ಯಾಟ್ ಲಿಪ್ಸ್ಟಿಕ್ಕು. ಬಟ್ ದೆನ್ ವೆರಿ ಲೈಟ್ ವೇಟು. ನಿಮ್ಮ ಲಿಪ್ಸ್ನ ತುಂಬ ಡ್ರೈ ಮಾಡಲ್ಲ ಅಥವಾ ತುಂಬ ಪ್ಯಾಚಿ ಅಂತ ಅನಿಸಲ್ಲ. ಆಮೇಲೆ ಬೇಗ ವೇರ್ ಆಫ್ ಆಗಲ್ಲ. ತುಂಬ ಚೆನ್ನಾಗಿದೆ. ಇದ್ರದ್ದು ಶೇಡ್ ಬಂದುಬಿಟ್ಟು ನಟ್ಮೆಗ್ ನ್ಯೂಡ್ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಆ್ಯಕ್ಚುಲಿ ಬ್ರೌನ್ ನ್ಯೂಡ್ ಟೈಪ್ಸ್. ಇವಾಗ ನಾನು ಹಾಕಿದ್ದೀನಲ್ಲ ಟಾಪು, ಆ ಥರ ಅದಕ್ಕೆ ಮ್ಯಾಚ್ ಆಗುತ್ತೆ. ಇದು ಬ್ರೌನ್ ನ್ಯೂಡ್ ಬರುತ್ತಲ್ಲ ಆ ಥರ ಲಿಪ್ಸ್ಟಿಕ್ಕು. ವೆರಿ ಬ್ಯೂಟಿಫುಲಿ ಏನು ಹೇಳ್ತಾರೆ, ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಸೂಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಲೈಟ್ ವೇಟ್ ಕೂಡ. ನಿಮ್ಮ ಸ್ಕಿನ್ನ ಡ್ರೈ ಅಂತ ಅನಿಸಲ್ಲ. ಸೊ ತುಂಬ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ ಇರೋದು. ಇದರಲ್ಲಿ ಆಪ್ರಿಕಾಟ್ ಆಯಿಲ್ ಆ್ಯಂಡ್ ಆ್ಯವಕಾಡೋ ಆಯಿಲ್ ಕೂಡ ಇದೆ. ಆ್ಯಂಡ್ ದಿಸ್ ಇಸ್ ವೆರಿ ಗುಡ್ ಲಿಪ್ಸ್ಟಿಕ್. ತುಂಬ ಚೆನ್ನಾಗಿದೆ. ಡೇ ಟು ಡೇಗೆ ನೀವು ಆಫೀಸ್ಗೆ ಹೋಗ್ತಿದ್ರೆ ಅಥವಾ ಇನ್ ಜನರಲ್ ಆಲ್ಸೋ ನಿಮಗೆ ಈ ಥರ ಬ್ರೌನ್ ನ್ಯೂಡ್ಸ್ ಇಷ್ಟ ಆಗುತ್ತೆ ಅಂತಂದರೆ
ಡೆಫಿನೆಟ್ಲಿ ಚೆಕ್ ದಿಸ್ ಔಟ್. ದಿಸ್ ಇಸ್ ವೆರಿ ಗುಡ್ ಲಿಪ್ಸ್ಟಿಕ್, ತುಂಬ ಚೆನ್ನಾಗಿದೆ. ಸ್ಪೀಕಿಂಗ್ ಆಫ್ ಲಿಪ್ಸ್, ನನ್ನ ಹತ್ರ ಈ ಎಲ್ಫ್ ಲಿಪ್ ಲ್ಯಾಕರ್ ಅಂತ ಅಂದ್ಬಿಟ್ಟು, ಇದು ಶೇಡು ಮೂಡಿ ಅಂತ ಶೇಡ್. ಇದು ಯಾವ ಥರ ಅಂದರೆ ಬೇಸಿಕಲಿ ನಿಮ್ಮ ಲಿಪ್ಸ್ಟಿಕ್ ಹಾಕ್ದೇನೂ ಕೂಡ ಡೈರೆಕ್ಟಾಗಿ ನಿಮ್ಮ ಲಿಪ್ಸ್ ಮೇಲೆ ನೀವು ಇದನ್ನು ಹಾಕ್ಬೋದು. ಬೇಸಿಕಲಿ ಗ್ಲಾಸ್ ಥರ ಇದು. ಸೊ ಇದೂ ಅಷ್ಟೇ, ನಾನು ಈ ಬ್ರೌನ್ ಶೇಡಲ್ಲೇ ತೊಗೊಂಡೆ. ನ್ಯೂಡ್ ಶೇಡ್ಸ್ ನಂಗೆ ಇಷ್ಟ ಆಗುತ್ತೆ. ಸೊ ನೀವು ವಾಚ್ ಮಾಡ್ತೀನಿ ನೋಡಿ ಈ ಥರ. ಆ್ಯಕ್ಚುಲಿ ಇವಾಗ ನಾನು ಲಿಪ್ಸ್ ಮೇಲೆ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಅದ್ರ ಮೇಲೆ ಈ ಲಿಪ್ ಲ್ಯಾಕನ್ನು ಹಾಕ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಒಂದು ನಿಮಿಷ. ಈ ಥರ ನಿಮ್ಮ ಲಿಪ್ಸ್ಗೆ ಶೈನ್ನ ಕೊಡುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಶೇಡ್ ಬಂದ್ಬಿಟ್ಟು ಆಗಲೇ ಹೇಳ್ದಂಗೆ ಮೂಡಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಅ ನೈಸ್ ಲಿಪ್ ಗ್ಲಾಸ್, ಲಿಪ್ ಲ್ಯಾಕರ್ ಅಂತ ಹೇಳ್ತಾರೆ. ಇದು ಎಲ್ಫ್ದು ಚೆನ್ನಾಗಿದೆ, ವೆರಿ ನೈಸ್. ಒನ್ ಮೋರ್ ಲಿಪ್ ಪ್ರಾಡಕ್ಟ್, ಇದು ಲಿಪ್ ಬಾಮು. ನಾನು ತುಂಬ ಲೆನೇಜ್ ಗರ್ಲ್, ತುಂಬ ಲಾಯಲ್ ನನ್ನ ಲಿಪ್ ಬಾಮ್ಗೆ, ಲೆನೇಜ್ ಲಿಪ್ ಬಾಮ್ಗೆ. ಬಟ್ ದೆನ್ ದಿಸ್ ಒನ್ ಹ್ಯಾಸ್ ರಿಪ್ಲೇಸ್ಡ್ ಮೈ ಲೆನೇಜ್ ಲಿಪ್ ಬಾಮ್. ಇದು ಬಂದ್ಬಿಟ್ಟು ಇಂಡಿ ವೈಲ್ಡ್ ಅವ್ರದ್ದು ಲಿಪ್ ಬಾಮು. ಇದು ತುಂಬ ತಿಕ್ಕೂ ಇಲ್ಲ, ತುಂಬ ತಿನ್ನೂ ಇಲ್ಲ, ಕನ್ಸಿಸ್ಟೆನ್ಸಿ ಇದ್ರದ್ದು. ಐ ವಿಲ್ ಶೋ ಯು ದ ಕನ್ಸಿಸ್ಟೆನ್ಸಿ. ಈ ಥರ ಒಂದು ನಿಮಿಷ ಇರಿ. ಈ ಥರ ಕನ್ಸಿಸ್ಟೆನ್ಸಿ, ತುಂಬ ತಿಕ್ಕೂ ಅಲ್ಲ, ತುಂಬ ತಿನ್ನೂ ಅಲ್ಲ. ಬಟ್ ದೆನ್ ಹೇಳ್ತಾರೆ ತುಂಬ ಮಾಯ್ಶ್ಚರೈಸ್ ಮಾಡುತ್ತೆ ಲಿಪ್ಸ್ನ. ಲಿಪ್ ಬಾಮು ತುಂಬ ಚೆನ್ನಾಗಿದೆ. ಇದು ನನ್ನ ಲೆನೇಜ್ ನಂಗೆ ತುಂಬ ಇಷ್ಟ ಆಗುತ್ತೆ ಲಿಪ್ ಬಾಮು. ಅದನ್ನು ಬಿಟ್ಟು ಐ ಹ್ಯಾವ್ ಶಿಫ್ಟೆಡ್ ಟು ದಿಸ್. ಅಷ್ಟು ಚೆನ್ನಾಗಿದೆ ಇದು ಇಂಡಿ ವೈಲ್ಡ್ ಅವ್ರದ್ದು ಲಿಪ್ ಬಾಮ್. ನೈಸ್ ಪ್ರಾಡಕ್ಟ್. ಇದರಲ್ಲಿ 2% ವೀಗನ್ ಬಟರ್ ಆ್ಯಂಡ್ ಪೆಪ್ಟೈಡ್ಸ್ ಕೂಡ ಇದೆ. ಸೊ ರಿಯಲಿ ನೈಸ್ ಲಿಪ್ ಬಾಮ್, ಐ ಲೈಕ್ ಇಟ್. ಓಕೆ, ಒನ್ ಮೋರ್ ಫೇಸ್ ಪ್ರಾಡಕ್ಟು. ಇದು ನಾನು ಸನ್ಸ್ಕ್ರೀನ್ ಆದಮೇಲೆ ಯೂಶಲಿ ನನಗೆ ಏನಾಗುತ್ತೆ, ಆಯಿಲಿ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ, ಸೊ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ, ಆಯಿಲಿನೆಸ್ನ ಅವಾಯ್ಡ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಕಾಂಪ್ಯಾಕ್ಟ್ಸನ್ನ ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ನನಗೆ ಇದು ಬಂದುಬಿಟ್ಟು ಇನ್ನಿಸ್ಫ್ರೀ ಅವ್ರದ್ದು ನೋ ಸೀಬಮ್ ಮಿನರಲ್ ಪ್ಯಾಕ್ಟ್ ಅಂತ ಅಂದ್ಬಿಟ್ಟು. ಬೇಸಿಕಲಿ ಇದು ಕಾಂಪ್ಯಾಕ್ಟ್ ಥರನೇ. ಬಟ್ ದೆನ್ ಇಟ್ ಇಸ್ ಈ ಥರ ವೈಟ್ ಕಾಣಿಸ್ತಾ ಇದೆ ನಮಗೆ. ಈ ಥರ ವೈಟ್ ಕಾಂಪ್ಯಾಕ್ಟ್ ಇದು, ನಾಟ್ ಫುಲ್ ಕಾಂಪ್ಯಾಕ್ಟ್. ಅಂದರೆ ನಿಮಗೆ ಈ ಥರ ಆಲ್ರೆಡಿ ನೀವು ನೋಡ್ಬೋದು, ನಾನು ಪ್ಯಾನ್ ಹಿಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಅಷ್ಟಿಷ್ಟ ನನಗೆ ಈ ಪ್ರಾಡಕ್ಟು. ಕಾಣಿಸ್ತಾ ಇದೆ, ಇಟ್ ಇಸ್ ವೈಟ್ ಇನ್ ಕಲರ್. ಬೇಸಿಕಲಿ ನಾವು ನಾರ್ಮಲ್ ಕಾಂಪ್ಯಾಕ್ಟ್ಸ್ ಬರುತ್ತಲ್ಲ, ಈ ಬನಾನಾ ಪೌಡರ್ ಆಗಲಿ ಅಥವಾ ಈ ಎಲ್ಲೋ ಕಾಂಪ್ಯಾಕ್ಟ್ಸ್ ಬರುತ್ತಲ್ಲ, ಆ ಥರ ಅಲ್ಲ ಇದು ವೈಟ್ ಕಾಂಪ್ಯಾಕ್ಟು. ಬೇಸಿಕಲಿ ನಿಮ್ಮ ಆಯಿಲ್ ಏನಿರುತ್ತಲ್ಲ ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಸೊ ನೀವು ನೋಡಿದಂಗೆ ವೈಟ್ ಕಲರ್ ಇದೆ. ಸೊ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ಈ ರೀತಿ ನನಗೆ ನೋಸ್ ರೀಜನಲ್ಲಿ ಜಾಸ್ತಿ ನಾನು ಆಯಿಲ್ ಸೆಕ್ರೇಟ್ ಆಗುತ್ತೆ ನನಗೆ. ಸೊ ಹಾಗಾಗಿ ಈ ರೀತಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ಈ ರೀತಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀನಿ. ಸೊ ಇದು ಆಯಿಲ್ನ ರೆಡ್ಯೂಸ್ ಮಾಡುತ್ತೆ. ಆ್ಯಕ್ಚುಲಿ ಹೌದು, ತುಂಬ ಜಾಸ್ತಿ ಆಯಿಲ್ ಸೆಕ್ರೇಟ್ ಆಗಲ್ಲ ಇದನ್ನು ಯೂಸ್ ಮಾಡಿದ್ರೆ, ತುಂಬ ಕಂಟ್ರೋಲ್ ಮಾಡುತ್ತೆ ಆಯಿಲ್ನ. ಇದ್ರದ್ದೇ ಇನ್ನೊಂದು ಬರುತ್ತೆ, ಇದು ಕಾಂಪ್ಯಾಕ್ಟ್ ಪೌಡರು. ಇದ್ರದ್ದೇ ಪೌಡರ್ ಬರುತ್ತೆ, ಲೂಸ್ ಪೌಡರ್ ಇದೆ ಇನ್ನಷ್ಟೇ ಅವ್ರದ್ದು. ಅದು ಕೂಡ ಅಷ್ಟೇ, ದ್ಯಾಟ್ ಈಸ್ ಆಲ್ಸೋ ವೆರಿ ಗುಡ್. ನನಗೆ ಎರಡೂ ಇಷ್ಟ ಆಗುತ್ತೆ. ದಿಸ್ ಇಸ್ ಅ ವೆರಿ ನೈಸ್ ಪ್ರಾಡಕ್ಟ್. ನಿಮ್ಗೆ ಏನಾದರೂ ನನ್ನ ಥರ ಆಯಿಲಿ ಸ್ಕಿನ್ ಇತ್ತು ಅಂದರೆ, ಅಥವಾ ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತಂದರೆ, ಅದರಲ್ಲಿ ಬೇಸಿಕಲಿ ಝೋನ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಂಥವ್ರು ಆಯಿಲ್ನ ನೀವು ನಿಮ್ಮ ಫೇಸಲ್ಲಿ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಟ್ರೈ ದಿಸ್. ದಿಸ್ ಇಸ್ ಅ ರಿಯಲಿ ನೈಸ್, ಏನು ಹೇಳ್ತಾರೆ, ನೋ ಸೀಬಮ್ ಪೌಡರ್, ವೆರಿ ನೈಸ್. ಓಕೆ, ಮೂವಿಂಗ್ ಆನ್ ಟು ಬಾಡಿ ಕೇರ್. ಸೊ ಇದು ಬಂದ್ಬಿಟ್ಟು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವ್ರದ್ದು ಆರೋಮಾ ಥೆರಪಿ ರೇಂಜಲ್ಲಿದೆ. ಇದು ಯುಕಲಿಪ್ಟಸ್ ಮತ್ತು ಸ್ಪೇರ್ಮಿಂಟ್ ವೇರಿಯಂಟು. ದಿಸ್ ಇಸ್ ರಿಯಲಿ ನೈಸ್ ಬಾಡಿ ವಾಶು. ನಿಮ್ಗೇನಾದರೂ ಈ ಥರ ಏನು ಹೇಳ್ತಾರೆ, ಸ್ವಲ್ಪ ಸ್ಟ್ರೆಸ್ ಇದ್ದರೆ, ಅಥವಾ ನಿಮ್ಗೇನಾದರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಾತ್ ತೊಗೋಬೇಕು, ನಾನು ತುಂಬ ಲಾಂಗ್ ಡೇಯಿಂದ ನೀವು ಮನೆಗೆ ಬಂದಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ನೀವು ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್. ನಾನು one little life update. May 19th I gave birth to a beautiful baby girl. So as a new mom, ಎಲ್ಲರೂ ಗೊತ್ತಿರುತ್ತೆ. ಸೊ ಇಟ್ ಇಸ್ ರಿಯಲಿ ಟಫ್ ಫಾರ್ ಇನಿಷಿಯಲ್ 3-4 weeks. ಆ್ಯಂಡ್ ಇವಾಗಲೂ ಕೂಡ ಐ ಆಮ್ ರಿಯಲಿ ಕೋಪಿಂಗ್ ಅಪ್ ವಿತ್ ಥಿಂಗ್ಸ್. ಏನೇನಾಗ್ತಾ ಇದೆ, ಅದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಆಗಿರಲಿ, ಆ್ಯಂಡ್ ದೆನ್ ಮಗುದು ಬೇಸಿಕಲಿ ಮಗು ರೂಟೀನ್ ಏನಿರುತ್ತೆ ಅದೇ ಕೂಡ ನಮ್ಮ ರೂಟೀನ್ ಆಗುತ್ತೆ. ಸೊ ಅದನ್ನು ಕೋಪಪ್ ಮಾಡುವಾಗ, ಇಫ್ ದೇರ್ ಇಸ್ ಸಮಥಿಂಗ್, ನಾನು ನನ್ನ ಮೀ ಟೈಮ್ ಅಂತ ತೊಗೊಂಡ್ರೆ ಇಟ್ ಇಸ್ ಮೈ ಶಾರ್ಟ್ ಟೈಮ್. ಸೊ ನಾನು ಆರಾಮಾಗಿ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ನಾನು ಸ್ನಾನ ಮಾಡ್ಕೊಂಡು ಬರೋದು ಸ್ವಲ್ಪ ಟೈಮ್ ತೊಗೊತೀನಿ ಈ ನಡುವೆ, ಬಿಕಾಸ್ ದಟ್ ಈಸ್ ಮೈ ಮೀ ಟೈಮ್. ನಾನು ಆ ಟೈಮಲ್ಲೇ ಸ್ವಲ್ಪ ಓಕೆ ನನ್ನ ಮೈಂಡ್ ಆಗಲಿ ಅಥವಾ ನನ್ನ ಬಾಡಿನಾಗಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಸೊ ದಿಸ್ ಹ್ಯಾಸ್ ಬಿನ್ ರಿಯಲಿ ಹೆಲ್ಪಿಂಗ್ ಮೀ ಇನ್ ದ್ಯಾಟ್. ತುಂಬ ರಿಲ್ಯಾಕ್ಸಿಂಗ್ ಆ್ಯಂಡ್ ತುಂಬ ಕಾಮಿಂಗ್ ಅಂತ ಅನ್ಸುತ್ತೆ, ಬಿಕಾಸ್ ಇದರಲ್ಲಿ ಯುಕಲಿಪ್ಟಸ್ ಮತ್ತು ಸ್ಪೇರ್ಮೆಂಟ್ ಎರಡೂ ಇದೆ. ಸ್ವಲ್ಪ ಮಾಯ್ಶ್ಚರೈಸಿಂಗ್ ಎಫೆಕ್ಟ್ನ ಕೂಡ ಕೊಡುತ್ತೆ. ಸೊ ಐ ರಿಯಲಿ ಲೈಕ್ ದಿಸ್
ಬಾಡಿ ವಾಶ್. ಯು ಕ್ಯಾನ್ ಟ್ರೈ ದಿಸ್. ಚೆನ್ನಾಗಿತ್ತು, ನೈಸ್, 10/10 ರೆಕಮೆಂಡ್. ಓಕೆ, ಸ್ಪೀಕಿಂಗ್ ಆಫ್ ಬಾಡಿ ವಾಷಸ್, ನಾನು ಇನ್ನೊಂದು ಬಾಡಿ ವಾಶ್ ಟ್ರೈ ಮಾಡಿದ್ದು. ಇದು ಲಾಕ್ಸಿಟೇನ್ ಅವ್ರದ್ದು ಆಲ್ಮಂಡ್ ಶಾರ್ ಆಯಿಲ್ ಅಂತ. ಬೇಸಿಕಲಿ ಇದು ಯಾವ ಥರ ಅಂತಂದರೆ ಆಯಿಲ್ ಬೇಸ್ಡ್ ಬಾಡಿ ವಾಶು. ಇದು ನೋಡೋಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ. ಆಯಿಲ್ ನೋಡಿ, ಈ ಥರ ಆಯಿಲ್ ಥರ ಅನಿಸುತ್ತೆ. ಬಟ್ ದೆನ್ ಇಫ್ ಯು ಇದಕ್ಕೆ ನೀವು ನೀರು ಹಾಕಿ ಏನು ಹೇಳ್ತಾರೆ ಎಮಲ್ಸಿಫೈ ಮಾಡಿದ್ರೆ ಒಂಥರ ಫುಲ್ ಜೆಲ್ ಥರ ಆಗುತ್ತೆ, ಅಂದರೆ ಲೈಕ್ ಫೋಮ್ ಎಲ್ಲ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಅ ರಿಯಲಿ ನೈಸ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಶಾರ್ ಜೆಲ್ಲು ಆ್ಯಂಡ್ ಸ್ಮೆಲ್ಸ್ ಹೆವನ್ಲಿ. ತುಂಬ ಚೆನ್ನಾಗಿದೆ ಇದು. ಅಂದರೆ ಇಟ್ ಕಮ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಬಾಟ್ಲನ್ನ ತೊಗೊಂಡು ಫಸ್ಟ್ ಟ್ರೈ ಮಾಡಿದೆ. ಯು ಕ್ಯಾನ್ ಸಿ ನಾನು ಇದರಲ್ಲಿ ಇಷ್ಟನ್ನ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಚೆನ್ನಾಗಿದೆ ಬಾಡಿ ವಾಶ್, ಐ ವಿಲ್ ರೆಕಮೆಂಡ್. ನನ್ನ ಮಕ್ಕಳು ಎದ್ಲು ಅನ್ಸುತ್ತೆ, ಮಲ್ಕಿದ್ಲು ಎದ್ಲು. ಓಕೆ, ಬಾಡಿ ಕೇರ್ ಆಯಿತು. ನೆಕ್ಸ್ಟ್ ಬಂದು ಹೇರ್ ಕೇರ್ ಬಗ್ಗೆ ಮಾತಾಡೋಣ. ಸೊ ಹೇರ್ ಕೇರಲ್ಲಿ ರೀಸೆಂಟಾಗಿ ನಾನು ಡಿಸ್ಕವರ್ ಮಾಡಿದ್ದು ಇದು ಬಿ ಬಾಡಿ ವೈಸ್ ಅವ್ರದ್ದು ಹೇರ್ ಗ್ರೋತ್ ಸೀರಮ್ ರೋಲ್ ಆನು. ನಾನು ಯೂಶ್ವಲಿ ಏನು ಮಾಡ್ತಿದ್ದೆ, ಸಿರಮ್ಸ್ ಯೂಸ್ ಮಾಡ್ತಾ ಇದ್ದೆ, ಅಂದರೆ ಆಯಿಲ್ ಬೇಸ್ಡ್ ಆಗಿರಲಿ ಅಥವಾ ಈ ಥರ ವಿಶ್ ಕೇರ್ ಅವ್ರದ್ದು ನೀವು ನೋಡಿದರೆ ಈ ಥರ ಸ್ಪ್ರೇ ಮಾಡಿದ್ರೆ ಸಿರಮ್ ಬರುತ್ತೆ. ಬಟ್ ದೆನ್ ಇದು ಯಾವ ಥರ ಅಂದರೆ ಇದು ರೋಲ್ ಆನು. ಇದು ನಿಮಗೆ ಎಕ್ಸ್ಟ್ರಾ ವರ್ಕ್ ಇಲ್ಲ, ಡೈರೆಕ್ಟಾಗಿ ಈ ಥರ ನಿಮ್ಮ ಸ್ಕ್ಯಾಲ್ಪ್ಗೆ ಈ ರೀತಿ ರೋಲ್ ಮಾಡ್ಕೊಳ್ಳೋದು ಇದನ್ನು. ಇದರಲ್ಲಿ ಒಂದು ನಿಮಿಷ ಏನಿದೆ. ಸೊ ಇದರಲ್ಲಿ ಈ ರೀತಿ ಮೆಷರಿಂಗ್ ಸ್ಕೇಲ್ ಕೂಡ ಇದೆ. ಸೊ ಇದನ್ನು ನೋಡಿಕೊಂಡು ನೀವು ಯು ಕ್ಯಾನ್ ಜಸ್ಟ್ ಅಪ್ಲೈ. ನೀವು ನಿಮ್ಮ ಸ್ಕ್ಯಾಲ್ಪ್ನ ಪಾರ್ಟಿಷನ್ ಮಾಡ್ಕೊಂಡು ಯು ಕ್ಯಾನ್ ಡೈರೆಕ್ಟ್ಲಿ ಜಸ್ಟ್ ಅಪ್ಲೈ. ಸೀರಮ್ದಲ್ಲಿ ಏನಾಗುತ್ತೆ, ನೀವು ಡ್ರಾಪರ್ ಇರುತ್ತೆ, ಸೊ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಡ್ಬೋದು, ಸ್ವಲ್ಪ ಕಮ್ಮಿ ಹಾಕ್ಕೊಡ್ಬೋದು. ಸೊ ಇದ್ರಲ್ಲಿ ಆ ಥರ ಅಲ್ಲ, ಇದರಲ್ಲಿ ನೀವು ಮೆಷರ್ಮೆಂಟ್ ಕೂಡ ಇದೆ. ಸೊ ಮೆಷರ್ಮೆಂಟ್ ನೋಡಿಕೊಂಡು ಯು ಕ್ಯಾನ್ ಜಸ್ಟ್ ನಿಮಗೆ ಎಲ್ಲೆಲ್ಲಿ ನಿಮಗೆ ರಿಸೀಡಿಂಗ್ ಲೈನ್ ಇದೆ ಅಂತ ಅನ್ಸುತ್ತೆ, ಅಥವಾ ನಿಮಗೆ ಎಲ್ಲಿ ಸ್ವಲ್ಪ ಬಾಲ್ಡ್ ಪ್ಯಾಚಸ್ ಇದೆ ಅಂತ ಅನ್ಸುತ್ತೆ, ಅಥವಾ ನಿಮಗೆ ಎಲ್ಲಿ ಸ್ವಲ್ಪ ಕೂದಲು ಉದುರುತ್ತಾ ಇದೆ ಅಂತ ಅನ್ಸುತ್ತೆ, ಅಲ್ಲೆಲ್ಲ ನಿಮಗೆ ಸ್ಕ್ಯಾಲ್ಪ್ನ ನೀವು ಪಾರ್ಟಿಷನ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ರೋಲ್ ದಿಸ್ ಸಿರಮ್. ದಿಸ್ ಆ್ಯಕ್ಚುಲಿ ನೀವು ನೋಡಿದ್ರೆ ಐ ಯೂಸ್ಡ್ ದಿಸ್ ಮಚ್. ಐ ಥಿಂಕ್ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ಬಟ್ ದೆನ್ ಇಷ್ಟು ನಾನು ಯೂಸ್ ಮಾಡಿರೋದ್ರಲ್ಲಿ ಐ ರಿಯಲಿ ಲೈಕ್ ಇಟ್. ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ಬಂದ್ಬಿಟ್ಟು ಶ್ಯಾಂಪು. ಇದು ಲಾರಿಯಲ್ ಅವ್ರದ್ದು ಮಿಥಿಕ್ ಆಯಿಲ್ ಅಂತ ರೇಂಜ್ ಶ್ಯಾಂಪು. ಇದು ನೀವು ನೋಡ್ತಿರೋ ಹಾಗೆ ಈ ಶ್ಯಾಂಪು ಖಾಲಿಯಾಗಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ನನ್ನ ಕಸಿನ್ ಮದುವೆ ಇತ್ತು ಲಾಸ್ಟ್ ಇಯರ್ ಈ ಸೇಮ್ ಟೈಮ್ ಅರೌಂಡಲ್ಲಿ. ಆವಾಗ ನಾನು ಮತ್ತು ನನ್ನ ತಂಗಿ ಹೇರ್ ಕಟ್ಟಿಗೆ ಅಂತ ಹೋಗಿದ್ದೆ. ಅಲ್ಲಿ ಸ್ಯಾಲೂನಲ್ಲಿ ನನ್ನ ತಂಗಿಗೆ ಅವರು ಇದನ್ನು ರೆಕಮೆಂಡ್ ಮಾಡಿದ್ದು ಶ್ಯಾಂಪು. ನಾನು ಆವಾಗ ಅಲ್ಲಿ ತೊಗೊಂಬಂದಿದ್ದು. ಬಟ್ ದೆನ್ ಅದಾದಮೇಲೆ ಅವಳು ಯೂಸ್ ಮಾಡಿ, ನಾನು ಮುಂಬೈಯಿಂದ ಇಲ್ಲಿಗೆ ಬಂದಾಗ ನಾನು ಕೂಡ ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಿಸ್ ಇಸ್ ಅ ರಿಯಲಿ ನೈಸ್ ಶ್ಯಾಂಪು. ಲಾರಿಯಲ್ ಅವರು ಇಷ್ಟು ಚೆನ್ನಾಗಿ ಶ್ಯಾಂಪು ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಿಮ್ಮ ಹೇರ್ಸ್ನ ತುಂಬ ಮಾಯ್ಶ್ಚರೈಸ್ ಮಾಡುತ್ತೆ. ಆ್ಯಂಡ್ ದೆನ್ ಡ್ರೈ ಆ್ಯಂಡ್ ಫ್ರಿಝಿನೆಸ್ ಏನಿರುತ್ತೆ ಅಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡುತ್ತೆ. ಆ್ಯಂಡ್ ದೆನ್ ನಿಮ್ಮ ಹೇರ್ನ ಶೈನ್ ಕೂಡ ಕೊಡುತ್ತೆ ನಿಮ್ಮ ಹೇರ್ಗೆ. ಸೊ ದಿಸ್ ಇಸ್ ಅ ರಿಯಲಿ ನೈಸ್ ಶ್ಯಾಂಪು. ಆ್ಯಸ್ ಯು ಕ್ಯಾನ್ ಸಿ ಪೂರ್ತಿ ಖಾಲಿಯಾಗಿದೆ. ಇದ್ರದ್ದು ಮಾಸ್ಕ್ ಕೂಡ ಬರುತ್ತೆ, ದಟ್ ಈಸ್ ಆಲ್ಸೋ ವೆರಿ ಮಾಯ್ಶ್ಚರೈಸಿಂಗ್ ನಿಮ್ಮ ಕೂದಲಿಗೆ. ದಿಸ್ ಇಸ್ ವೆರಿ ನೈಸ್. ಲಾರಿಯಲ್ ಅವ್ರದ್ದು ಮಿಥಿಕ್ ಆಯಿಲ್ ಶ್ಯಾಂಪು. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಬರುತ್ತೆ. ಇದು ಐ ಥಿಂಕ್ 1040 ರುಪೀಸು. ಬಟ್ ದೆನ್ ರಿಯಲಿ ವರ್ತ್ ಇಟ್. ಆ್ಯಂಡ್ ದೆನ್ ನಾವು ಇಬ್ಬರು ಯೂಸ್ ಮಾಡಿದ್ದೀವಿ ಇದನ್ನು ಆಲ್ಮೋಸ್ಟ್ ಫಾರ್ 3 months ಇಬ್ಬರು ಯೂಸ್ ಮಾಡಿದ್ದೀವಿ. ಸೊ ಯಾ, ರಿಯಲಿ ನೈಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಡವ್ ಅವ್ರದ್ದು ಹೇರ್ ಮಾಸ್ಕ್. ಇದು 10-in-1 ಡೀಪ್ ಪ್ರಿಪೇರ್ ಟ್ರೀಟ್ಮೆಂಟ್ ಹೇರ್ ಮಾಸ್ಕ್ ಅಂತ. ಇದು ಹೇರ್ ಕಂಡೀಷ್ನರ್ ಅಲ್ಲ, ಮಾಸ್ಕ್. ಇದು ಯೂಶಲಿ ಏನು ಮಾಡ್ತೀನಿ, ನಾನು ಕಂಡೀಷ್ನರ್ಸ್ ಯೂಸ್ ಮಾಡ್ತೀನಿ. ಬಟ್ ದೆನ್ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನನಗೆ ಯಾವಾಗ ನನ್ನ ಹೇರು ತುಂಬ ಫ್ರೀಝಿ ಅಂತ, ಸೊ ಆ ಟೈಮಲ್ಲಿ ನಾನು ಹೇರ್ ಮಾಸ್ಕ್ನ ಯೂಸ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬರುತ್ತೆ. ತುಂಬ ಬಿಗ್ ಟಬ್ ಇದು. ಬಟ್ ದೆನ್ ಇಟ್ ಇಸ್ ರಿಯಲಿ ಗುಡ್. ತುಂಬ ಮಾಯ್ಶ್ಚರೈಸಿಂಗ್ ಎಫೆಕ್ಟ್ನ ಕೊಡುತ್ತೆ ನಿಮ್ಮ ಹೇರ್ಗೆ. ಆ್ಯಂಡ್ ದೆನ್ ಸ್ಮೆಲ್ ಕೂಡ, ಅಂದರೆ ಫ್ರೇಗ್ರೆನ್ಸ್ ಕೂಡ ಏನು ಅಷ್ಟು ಕೆಟ್ಟದಾಗಿಲ್ಲ. ದಿಸ್ ಇಸ್ ರಿಯಲಿ ನೈಸ್ ಮಾಸ್ಕ್. ನಾನು ಏನು ಒಂದು 2-3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ ಇದನ್ನು. ಆ್ಯಂಡ್ ನನ್ನ ಫ್ರಿಜ್ನ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಿದೆ ಇದು. ಸೊ ಯಾ, ದಿಸ್ ಇಸ್ ರಿಯಲಿ ನೈಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದನ್ನು ನಾನು ಆ್ಯಕ್ಚುಲಿ ನನ್ನ ಹಾಸ್ಪಿಟಲ್ ಬ್ಯಾಗ್ನಲ್ಲಿ ಕೂಡ ತೋರಿಸಿದೆ. ಇದು ಬಂದುಬಿಟ್ಟು ಪಾಮರ್ಸ್ ಅವ್ರದ್ದು ಕೋಕೋ ಬಟರ್ ಟಮ್ಮಿ ಸ್ಟ್ರೆಚ್ ಮಾರ್ಕ್ಸ್ ಬಟರ್. ಇದು ನೀವು ನೋಡ್ತಾ ಇರೋ ಹಾಗೆ ನಾನು ಆಲ್ರೆಡಿ ಪ್ಯಾನ್ನ ಹಿಟ್ ಮಾಡಿದ್ದೀನಿ, ಇಷ್ಟು ಯೂಸ್ ಮಾಡಿದ್ದೀನಿ. ಏನಾಯ್ತು ಅಂದರೆ ನಾನು ಲೇಬರ್ಗೆ ಹೋಗೋಕ್ಕೆ ಒಂದು 1 week ಮುಂಚೆ ನನಗೆ ಸಿಕ್ಕಾಪಟ್ಟೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗೋಯಿತು. ಸೊ ಆ ಟೈಮಲ್ಲಿ ಇದನ್ನು ಆರ್ಡರ್ ಮಾಡಿದ್ದು ನಾನು. ಏನಂದರೆ ಇಮ್ಮಿಡಿಯೇಟಾಗಿ ಮ್ಯಾಜಿಕ್ ಥರ ವರ್ಕ್ ಆಗೋಲ್ಲ ಇದು. ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಅಪಿಯರೆನ್ಸ್ ಹೊಸದಾಗಿ ಯಾವ್ದು ಫಾರ್ಮ್ ಆಗಿರುತ್ತಲ್ಲ ಸ್ಟ್ರೆಚ್ ಮಾರ್ಕ್ಸ್, ಆ ಸ್ಟ್ರೆಚ್ ಮಾರ್ಕ್ಸ್ನ ಅಪಿಯರೆನ್ಸ್ನ ಇದು ಕಮ್ಮಿ ಮಾಡುತ್ತೆ. ಬಟ್ ದೆನ್ ಕಂಪ್ಲೀಟಾಗಿ ಹೋಗಲ್ಲ. ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್. ಇದೇನು ಮ್ಯಾಜಿಕ್ ಅಲ್ಲ. ಸೊ ಹಾಗಾಗಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಯು ವಿಲ್ ಸಿ ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಅಪಿಯರೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ದೆನ್ ಸ್ಟ್ರೆಚ್ ಮಾರ್ಕ್ಸ್ ಕಂಪ್ಲೀಟಾಗಿ ಹೋಗಲ್ಲ. ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ರೆ
ಯು ವಿಲ್ ಸಿ ದ ರಿಸಲ್ಟ್. ಬಿಕಾಸ್ ನಾನು ಆಲ್ರೆಡಿ ನೋಡಿ ಇಷ್ಟು ಯೂಸ್ ಮಾಡಿದ್ದೀನಿ. ಸೊ ಅಪಿಯರೆನ್ಸ್ ನಂಗೆ ಹೊಸದಾಗಿ ಯಾವುದಕ್ಕೆ ಫಾರ್ಮ್ ಆಗಿತ್ತಲ್ಲ ಸ್ಟ್ರೆಚ್ ಮಾರ್ಕ್ಸು, ಅದ್ರದ್ದು ಅಪಿಯರೆನ್ಸ್ ಕಮ್ಮಿ ಆಗಿದೆ. ಅದ್ರ ಸಿಕ್ಕಾಪಟ್ಟೆ ಡಾರ್ಕ್ ಆಗಿ ಏನಿತ್ತು ಅದ್ರದ್ದು ಲೈಟ್ ಆಗಿದೆ ಕಲರು. ಆ್ಯಂಡ್ ದೆನ್ ಲೈಟ್ ಸ್ಟ್ರೆಚ್ ಮಾರ್ಕ್ಸ್ ಯಾವುದಿತ್ತು ಅದ್ರದ್ದು ಕೂಡ ಸ್ವಲ್ಪ ಅಪಿಯರೆನ್ಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಅನ್ಸುತ್ತೆ. ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ.